ಮಾ ಏನು ಮಾಡ್ತಿದ್ಯಮ್ಮ ನೀನು? ಯಾವಾಗಲೂ ಏನಾದರೂ ಒಂದು ಮಾಡ್ತಾನೇ ಇರ್ತೀಯ. ಬಾ ಕುತ್ಕೊ ಒಂದು ನಿಮಿಷ. ಇದೇ ಕುತ್ಕೊಂಡದೆ ಕುತ್ಕೊಂಡು ಸೊಪ್ಪು ಸೋಸ್ತಿದಿರಲ್ಲ, ಇದೇ ಕುತ್ಕೊಳ್ಳೋದು ಇನ್ನೆಲ್ಲ ಆಗುತ್ತಪ್ಪ? ಸೊಪ್ಪು ಸೋಸ್ತಿಲ್ಲ ಸಾಂಬಾರು ಮಾಡೋಕ್ಕಾಗುತ್ತಾ? ಇವಾಗ ನೋಡಪ್ಪ, ಈಗಲೇ ಕೂತಿರೋದು ನಾನು. ಈಗ ಕುತ್ಕೊಂಡು ಈಗ ಮಾಡ್ತಾ ಇದೀನಿ ನೋಡಿ. ಕುತ್ಕೊಂಡು ಸೊಪ್ಪು ಸೋಸ್ಬೇಕು. ಎಲ್ಲ ಕೆಲಸ 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 ಎಷ್ಟು ಮಾಡೋದು ಕೆಲಸ ಮಾಡಿ ಮಾಡಿ ಬೆಳಗ್ಗೆಯಿಂದ ಮಾಡ್ತಾನೇ ಇದೆಯಲ್ಲ. ರಾತ್ರಿ 12-1 ಗಂಟೆ ತನಕವ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಈಗ ಪಾಪ ಸ್ಕೂಲ್ಗೆ ಹೋಗುತ್ತೆ, ಯಜಮಾನ್ರು ಊರಿಗೆ ಹೋಗ್ತಾರೆ, ಮನೆ ಕೆಲಸ ಮಾಡ್ಕೋಬೇಕು, ಎಲ್ಲ ಕಡೆಗೆ ಪಾರ್ಸಲ್ ಕೊಟ್ಟು ಕಳಿಸ್ಬೇಕು, ಊಟ ಕೊಡಬೇಕು, ಎಲ್ಲ ಮಾಡ್ಬೇಕಲ್ಲ. ಇದೊಂದು ಶಾಪ ಕಣಮ್ಮ ನನಗೆ. ಹೌದಾ? ಯಾರು ಕೊಟ್ಟಿದ್ದಮ್ಮ ಶಾಪನ? ಯಾರೋ ಒಬ್ರು ಕೊಟ್ಟವ್ರು, ಹೇಳೋಣ? ಯಾರು ಹೇಳ್ಬಿಡತ್ತೆ. ಯಮಧರ್ಮರಾಯನೇ ಶಾಪ ಕೊಟ್ಟಿರೋದು. ಓಹೋ. ಯಮಧರ್ಮರಾಯ ಒಬ್ರು ಹೆಣ್ಮಗಳು ಇದ್ಲಂತೆ. ಅದು ಸ್ವಲ್ಪ ದೈವಾಂಶ ಸಂಭೂತನೇನೆ. ಪಾಪ ನಿಷ್ಠೆಯಿಂದ ಎಲ್ಲ ಮನೆ ಕೆಲಸಗಳೆಲ್ಲ ಮಾಡ್ಕೊಂಡು, ಗಂಡನ್ ನೋಡ್ಕೊಂಡು, ಮಕ್ಳು ನೋಡ್ಕೊಂಡು, ನಿಷ್ಠೆಯಿಂದ ಮಾಡ್ಕೊಂಡು ಒಂದು ಸಂಸಾರ ಮಾಡ್ಕೊಂಡು, ಒಂದು ಮುದ್ದಾದ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ಲಂತೆ. ಪಾಪ ಅವಳಿಗೆ ಏನೋ ಒಂದು ಕಾಲ ಸಮೀಪ ಬಂದ್ಬಿಡ್ತು. ಈಗ ಅವಳಿಗೆ ಯಮನ್ ಲೋಕಕ್ಕೆ ಹೋಗಕ್ಕೆ ರೆಡಿ ಆಗ್ಬೇಕಾಗಿತ್ತು. ಅದಕ್ಕೆ ನೋಡ್ಬಿಟ್ಟು ಯಮಧರ್ಮರಾಯ ಬರ್ತಾನಂತೆ ಕರ್ಕೊಂಡು ಹೋಗೋಕ್ಕೆ. ನೋಡಾದ ಒಳ್ಳೆ ಹೆಣ್ಮಗಳಲ್ವ, ಸ್ವಲ್ಪ ದೈವಾಂಶ ಸಂಭೂತಿ ಅಲ್ವಾ. ಲಾಸ್ಟಿಗೆ ಏನೋ ಆಸೆ ಐತಿ ಅಂದ್ರೆ ಹೇಳಮ್ಮ, ನಿನಗೆ ಏನಾರು ಆಸೆ ಇದ್ರೆ ಹೇಳಮ್ಮ, ನಿನಗೆ ಕಾಲ ಸಮೀಪ ಆಗೈತೆ, ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು, ಹೊರಡು ನೀನು ಅಂತ ಅಂದಾಗ, ಇಷ್ಟು ಬೇಗ ನನ್ನ ಟೈಮ್ ಬಂದ್ಬಿಡ್ತಾ ಯಮಧರ್ಮರಾಯ, ಇಷ್ಟು ಬೇಗ ಹೊರಡು, ಆಯ್ತಮ್ಮ ನೀನು ಅಂದಾಗ, ಆಯಿತು ಯಮಧರ್ಮರಾಯ, ನನ್ನ ಸ್ವಲ್ಪ ಕೆಲಸ ಐತಿ, ಆಸೆ ಅಂತ ಹೇಳ್ತೀನಿ, ನಾನು ಆಸೆ ಹೇಳ್ತೀನಿ, ನಿನಗೆ ನೆರವೇರಿಸ್ಬೇಕು ಅಂತ ಅಂತಾಳೆ. ಆಯಿತು, ನಿನ್ನ ಆಸೆ ನೆರವೇರಿಸ್ತೀನಿ, ಅದೇನು ನಿನ್ನ ಆಸೆ ಐತಿ, ನಾನು ಸ್ವಲ್ಪ ಕೆಲಸ ಮಾಡ್ಕೋಬೇಕು ಯಮಧರ್ಮರಾಯ ಅಂದಾಗ, ಆಯ್ತಮ್ಮ ಮಾಡು ಬೇಗ ಅಂದಾಗ, ಆಯಿತು ಮಾಡ್ತಿದ್ರು. ಮನೆ ಕೆಲಸ ಎಲ್ಲ ಮಾಡೋದು, ಮನೆ ಕ್ಲೀನ್ ಮಾಡಿಡು, ಎಲ್ಲ ಬಿಟ್ಟೋಗಿದ್ದ ಎಲ್ಲ ಮಕ್ಳುಗಳು ಎಲ್ಲ ಹರಡೋಗಿರೋದೆಲ್ಲ ಕ್ಲೀನ್ ಮಾಡಿಡು, ಯಜಮಾನ್ರುಗಳು ಎಲ್ಲ ಅವರು ಎಲ್ಲ ಅಲ್ಲಿ ಇಲ್ಲಿ ಬಟ್ಟೆಗಳು ಹಾಕಿದ್ರು, ಅದೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿಡು, ಹೊರಡಮ್ಮ ಅಂತ ಅಂದ ಯಮಧರ್ಮರಾಯ. ನಿಲ್ಲಿಸಿ ಯಮಧರ್ಮರಾಯ, ನನ್ನ ಆಸೆ ಹೇಳು ಒಂದಿದೆ, ನಾನು ಆಸೆ ಹೇಳ್ತಾ ಇದ್ದೀನಿ, ಇದು ಆಸೆನೇ ಇದು, ಇಲ್ಲ ಅಂತ ನನ್ನ ಕೆಲಸ ನಮ್ಮ ಯಜಮಾನ್ರುಗಳಿಗೆ ತುಂಬ ದುಃಖ ಆಗುತ್ತೆ. ಅದಕ್ಕೆ ಅಂದಾಗ, ಅಡುಗೆ ಮಾಡ್ಬೇಕು ನಾನು, ಮಾಡೋ ಬೇಗ ಅಡುಗೆನೂ ಮಾಡಿಳು, ಮಕ್ಕಳಿಗೆಲ್ಲ ಅಡುಗೆ ಮಾಡಿಳು, ಯಾರ್ಯಾರಿಗೆ ಏನೇನು ಬೇಕೆಲ್ಲ ಸ್ನ್ಯಾಕ್ಸ್ಗಳೆಲ್ಲ ಮಾಡಿಳು ಮಕ್ಕಳಿಗೆ. ಆಯ್ತೇನಮ್ಮ ಯಮಧರ್ಮರಾಯ, ಎಲ್ಲ ಮಾಡಿದ್ದೀನಿ, ಪಾತ್ರೆ ಬೆಳಗ್ಗೆ ಇಟ್ಬಿಡ್ತೀನಿ, ಹೋಗಮ್ಮ ಬೇಗ. ಅವೆಲ್ಲ ತಿರ್ಗಾ ಎಲ್ಲ ಮಾಡಿದ್ದು ಅಡುಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿ ತಿರ್ಗಾ ಪಾತ್ರೆಗಳೆಲ್ಲ ಬೆಳಗ್ಗೆ ರೆಡಿ ಮಾಡಿ ತಂದು ಕೇಳು. ಆಯಿತು, ಆಯ್ತನಮ್ಮ ಹೊರಡಮ್ಮ, ಬಟ್ಟೆಗಳು ಒಣಗಾಕಿದ್ದೆ ಎತ್ಕೊಂಬರ್ತೀನಿ, ಮಡ್ಚಿಕ್ಬಿಡ್ತೀನಿ ಬೀರೊಳಗೆ, ತಿರ್ಗಾ ನಮ್ಮ ಯಜಮಾನ ಹೋಗ್ಬೇಕಾದ್ರೆ ಸಿಕ್ಕಲ್ಲ ಬಟ್ಟೆಗಳು ಮಕ್ಕಳಿಗೆಲ್ಲವ ರೆಡಿ ಮಾಡೋಕ್ಕೆ. ಏನೋ ಆಯಿತು ಮಾಡೋವು. ಆಯಿತು, ಅದು ಎಲ್ಲ ಮುಗಿಸಿಡು. ಇನ್ನೇನು ಮಕ್ಳು ಬಂದುಬಿಟ್ರು ಯಮಧರ್ಮರಾಯ, ಅವ್ರಿಗೊಂದು ಸ್ವಲ್ಪ ಊಟಕ್ಕೆ ಇಕ್ಕಿ ಮಕ್ಳಿಗೆ ಹಾಲು ಕೊಟ್ಟು ಸ್ನ್ಯಾಕ್ಸ್ ಕೊಟ್ಬಿಡ್ತೀನಿ. ಆಯಿತು, ಇದೊಂದು ಮಾಡು ಬೇಗ, ಅದು ಓದ್ಲು, ಅದನ್ನು ಮಾಡಿಳು. ಎಲ್ಲ ಆಡ್ಬಿಟ್ಟವ್ರೆ ಯಮಧರ್ಮರಾಯ. ತಿರ್ಗಾ ನಮ್ಮ ಯಜಮಾನ ತುಂಬ ಇದಾಗ್ಬಿಡುತ್ತೆ, ಅದೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ, ಅವ್ರು ತಿಂದಿದ್ದು ಎಲ್ಲ ಅಂತಾಳೆ. ಮಕ್ಳುಗಳೆಲ್ಲ ಆಡಿದ್ದೆಲ್ಲ ತಿಕ್ತೀನಿ ಅಂತಾಳೆ. ಹೋಗು ಮಾಡು ಅಂತ ಹೇಳ್ತಾನ ಯಮಧರ್ಮರಾಯ. ಯಮಧರ್ಮರಾಯ ಆಯಿತು, ಅದನ್ನು ಮಾಡಿಳು. ನೈಟ್ ಸಂಜೆಗೆ ಅಡುಗೆ ಮಾಡಬೇಕು ಯಮಧರ್ಮರಾಯ. ಏನು ಮಾಡೋಣ, ಅಡುಗೆ ಮಾಡಬೇಕಾ, ಏನಮ್ಮ ಹಿಂಗೆ ಯಮಧರ್ಮರಾಯ. ಮತ್ತು ಉಪವಾಸ ಇದ್ದು ನನ್ನ ಮಕ್ಕಳು ಉಪವಾಸ ಇರ್ತಾರೆ, ನಾನು ಹೆಂಗೆ ಸಣ್ಣ, ಮತ್ತು ನನಗೆ ಮಕ್ಳ ಮೇಲೆ ಎಷ್ಟು ಆಸೆ ಐತಿ, ಗಂಡನ ಮೇಲೆ ಸಂಸಾರದ ಮೇಲೆ ಎಷ್ಟು ಆಸೆ ಐತಿ, ಹೆಂಗೆ ಬಿಟ್ಟು ಬರೋಣ ನಾನು. ಆಯಿತು, ನಿನ್ನ ಆಸೆ ನಾನು ನೆರವೇರ್ಸೋಕ್ಕೆ ಅಂತಲೇ ಬಂದಿದ್ದೀನಿ, ಯಾಕೆಂದರೆ ನೀನು ಸ್ವಲ್ಪ ದೈವಾಂಶ ಇರೋಳಾಗಿರೋದಕ್ಕೆ. ಆಯಿತು ಹೋಗಮ್ಮ, ಮಾಡೋಗಮ್ಮ ಬೇಗ. ನೈಟೆಲ್ಲ ಮಾಡಿಡು. 11-1 ಗಂಟೆ ಆಯ್ತು, ಆಗಲಿಲ್ಲ. ಅಡುಗೆ ಆಯ್ತು, ಊಟ ಆಯ್ತು, ತಿರ್ಗಾ ಅದೆಲ್ಲ ಕ್ಲೀನ್ ಮಾಡಿಳು, ಎತ್ತಿಕ್ಕಿಳು. ಯಮಧರ್ಮರಾಯ, ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ತೀನಿ, ಈಗ ಅವರು ಟೀಚರ್ ಬೈತಾರೆ, ಈಗ ಯಜಮಾನ್ರು ಬೇಗ ಹೊರಡ್ತಾರಂತೆ, ಅವ್ರಿಗೂ ರೆಡಿ ಮಾಡಬೇಕು, ನೈಟಲ್ಲಿ ರೆಡಿ ಮಾಡಿಕ್ಬೇಕು ಅಡುಗೆ ತಿಂಡಿ ಎಲ್ಲವ, ಬಟ್ಟೆ ಐರನ್ ಮಾಡಬೇಕು ಯಮಧರ್ಮರಾಯ. ಹೌದಾ, ನೈಟು 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ ಆದ್ರೂ ಇಲ್ಲ ಯಮಧರ್ಮರಾಯ. ಬೆಳಗ್ಗೆ ಧನುರ್ಮಾಸ ಪೂಜೆ ಮಾಡಬೇಕು, ನಾನು ದೇವ್ರ ಪೂಜೆ ಮಾಡಬೇಕು ಯಮಧರ್ಮರಾಯ. 5 ಗಂಟೆಗೆ ಎದ್ದಾಡಬೇಕು, ನಾನು ಎಲ್ಲಿ ಮಲಗೋಣ, ಎಲ್ಲ ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ನಾನು ಮಲಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ನಾಳೆ ಬರ್ತೀನಿ ಯಮಧರ್ಮರಾಯ, ಇವತ್ತು ಬಿಟ್ಬಿಡು ನನ್ನ. ಅಯ್ಯೋ, ನೀನು ನಾಳೆನೂ ಬರಲ್ಲ, ನೀನು ಇದೇ ಹೇಳೋದು ನನಗೆ. ಯಮಧರ್ಮರಾಯನಿಗೆ ನೋಡಿ ನಿನ್ನ ಕೆಲಸ ನೋಡಿ ಸಾಕಾಗೋಗ್ಬಿಡ್ತು. ನಾನೇ ಸುಸ್ತಾಗಿ ಕೂತ್ಬಿಟ್ಟಿದ್ದೀನಿ, ನನ್ನ ಕೈಲಿ ಇನ್ನು ಸಾಧ್ಯನೇ ಆಗಿಲ್ಲ. ನಿನಗೆ ಶಾಪನೂ ಇದೆಯಾ, ವರದಾನನೂ ಇದೆಯಾ, ನನ್ನ ಜೀವಮಾನ ಪರ್ಯಂತ ಇದನ್ನು ಮಾಡ್ಕೊಂಡು ಹಿಂಗೇ ಇರಬೇಕು ನೀನು. ಇದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗದೇ ಇಲ್ಲ. ಹೆಣ್ಣು ಮಕ್ಳಿಗೆ ಇದು ಖಂಡಿತ ಶತಸಿದ್ಧ. ಇದು ಈ ಕೆಲಸ ಬಿಟ್ಟು ಬೇರೆ ಏನು ಮಾಡೋಕ್ಕಾಗದೇ ಇಲ್ಲ. ನೀನು ಎಂಥ ಹೆಣ್ಮಕ್ಳಾದ್ರೂ ಅಡುಗೆ ಮನೆ ಕೆಲಸ ಮಾಡಲೇಬೇಕು. ಅದು ಶಾಪನೂ ಆಗಲಿ ನಿನಗೆ, ವರದಾನನೂ ಆಗಲಿ ನಿನಗೆ. ಇದೇ ನಾನು ನಿನಗೆ ಕೊಡ್ತಾ ಇರೋದೊಂದು ವರ.
ನನ್ನ ಕೈಲಿ ಸಾಕಾಗೋತು, ನೀನು ನನ್ನ ಕರ್ಕೊಂಡು ಹೋಗೋದೇ ಇಲ್ಲ, ಈ ಭೂಮಿ ಮೇಲೆ ಬಿಟ್ಟು ಹೋಗ್ಬಿಡ್ತೀನಿ ನಾನು, ಕೊನೆವರೆಗೂ ಹಿಂಗೇ ಮಾಡ್ತೀರ. ಹಿಂಗೇ ಇರು ನೀನು ಅಂತೇಳಿ ಅವ್ನು ಪಾಡಿಗೆ ಒಬ್ಬನೇ ಹೋದ್ನಂತೆ. ಇದು ಯಾವ ಥರ ಯಮಧರ್ಮರಾಯನೇ ನುಡುಗಿಸ್ಬಿಟ್ಲು ಆ ಹೆಣ್ಮಗಳು. ಯಾವ ಥರ ಹೆಣ್ಣು ಮಕ್ಳುಗಳಿಗೆ ಎಷ್ಟು ಶಕ್ತಿ ಐತೆ ಅಂತ ನೋಡ್ರಿ. ಇದೇ ಒಂದು ಕಥೆಯ ಸಾರಾಂಶ. ಯಮಂಗೂ ನೋಡಿ ನೋಡಿ ಸಾಕಾಯ್ತು, ಅವನು ಬಿಟ್ಟೋಗ್ಬಿಟ್ಟ. ಹಂಗೆ ನೀನು ಯಾವಾಗಲೂ ಅಡುಗೆ ಮನೆ ಒಳಗೆ ಇರೋ ಅಂತ ಅಂದ್ಬಿಟ್ಟು ಶಾಪ ಕೊಟ್ಟು ಹೋಗ್ಬಿಟ್ನಾ. ಮನೆಗೆ ಬಿಟ್ಟು ಬರಂಗಿಲ್ಲ ಕೊಟ್ಟರೆ. ಅಷ್ಟೇ. ಅದಕ್ಕೆ ನೀನು ಮಾಡ್ತಾನೇ ಇರ್ತೀಯ ಯಾವಾಗಲೂ. ಇದೇ ಥರನೇ ಆಗ್ತಾ ಇದ್ದೀನಿ ನಾನು. ಯಾವಾಗಲಾರು ಒಂದು 2 ಅವರ್ ಮಧ್ಯರಾತ್ರಿ ಒಂದು 12 ಗಂಟೆಗೆ ಮಲಗೋದ್ರೆ ಬೆಳಗ್ಗೆ 7 ಗಂಟೆಗೆ ಮಾತ್ರ ಎದ್ದಾಗ್ತೀನಿ. ಸರಿ ಯಮಧರ್ಮರಾಯ ಬಿಟ್ಟು ಹೋಗಿ ಬೇಡ ನನ್ಗೆ, ನನ್ ಕೆಲಸ ಅವ್ಳಿಗೆ ಆಸೆ ಐತಲ್ಲ, ಗಂಡ ಮಕ್ಳ ಬಗ್ಗೆ ಆಸೆ ಇರೋದಕ್ಕೆ ತಾನೆ ಅವಳಿಗೆಲ್ಲ ಆಸೆ ನೀನ್ ಆಸೆ ಇಲ್ಲವ ತೀರಿಸ್ತೀನಿ ಕಣಮ್ಮ, ನಿಂದು ಏನೈತೆ ಅದು ಅಂತ ಅಂದಕ್ಕೆ ತಾನೆ ಆಗಿತ್ತು. ಇಲ್ಲ ನಿಂದು ಏನೆಲ್ಲ ರೆಡಿ ಹೊರಟಿರು ಅಂತಂದ್ರೆ ಏನೂ ಆಗ್ತಿರ್ಲಿಲ್ಲ. ಅವ್ಳು ದೈವಾಂಶ ಇರೋದಕ್ಕೋಸ್ಕರನೇ ನಿನ್ ಕೊನೆ ಆಸೆ ಏನು ಅಂತ ಕೇಳಿದ್ಕೆ ಆ ಅಮ್ಮ ನಿನ್ನ ಸಾಯತಕ್ಕ ಇದ್ದಿದ್ದು, ನಿನ್ನ ಆಸೆನೇ ಇಟ್ಕೊಂಡ್ಬಿಡು ನೀನು ಅಂತ ಬಿಟ್ಟು ಹೋಗಿದ್ದು ಯಮಧರ್ಮರಾಯ. ಸರಿ ಸರಿ ಸರಿ.